ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕಬ್ಬು ಬೆಳೆಗಾರರ ಹೋರಾಟ ಕುತ್ತಿಗೆಗೆ ಬಂದಿದೆ ಅವರಿಗೆ. ಯಾಕಪ್ಪ ಅಂತಂದ್ರೆ ಇಡೀ ಬದುಕು ಅದರೊಂದಿಗೆ ಇದೆ. 3500 ದೊಡ್ಡ ಅಮೌಂಟ್ ಏನೂ ಅಲ್ಲ, ಮತ್ತೆ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಶುಗರ್ ಲಾಬಿಯವರು. ಇಲ್ಲ, ಓಪನ್ ಆಗಿ ಬಂದು ಚರ್ಚೆ ಮಾಡಲಿ. ಈ ಎಲ್ಲ ಮಾಲೀಕರು, ಸಹಕಾರಿ ಇರಲಿ, ಖಾಸಗಿ ಇರಲಿ, ಯಾರೂ ಇರಲಿ, ಅವರೆಲ್ಲರೂ ಓಪನ್ ಆಗಿ ಬಂದು ಡಿಬೇಟ್ ಮಾಡಿರಿ ನಮ್ಮ ರೈತ ಮುಖಂಡರ ಜೊತೆಗೆ. ನಿಮಗೆ ಎಷ್ಟು ಲಾಭ ಆಗ್ತದೆ, ಏನಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಬಿಡಿ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ನೀವು ಈ ಸಮಸ್ಯೆನ ದೂರ ಓಡಿದಷ್ಟ ನೀವೇನೋ ತಿಳಿದಿರ್ಬೋದು. ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲ ಇನ್ನೊಂದು 4 ದಿನ ಕುಳಿತುಕೊಂಡು ಎದ್ದು ಹೋಗ್ತಾರೆ ನಮ್ಮ ರೈತರು ಅಂತೇಳಿ. ಎದ್ದು ಹೋಗ್ಲೂಬೋದು. ಯಾಕಂದ್ರೆ ಬಡತನ ಪರಿಸ್ಥಿತಿ, ದುಡಿಲಾರದ ಮನೆ ನಡಿಲಾರದ ಪರಿಸ್ಥಿತಿ, ದನ ಕರುಗಳನ್ನು ಸಾಕೋ ಪರಿಸ್ಥಿತಿ, ಎದ್ರ ಬದುಕ ತುಟ್ಟಿದ್ದಂಥ ಪರಿಸ್ಥಿತಿ, ಎಲ್ಲ ನೆಲೆಗಟ್ಟಿನಲ್ಲಿ ಹೋಗ್ಬೋದೇನೋ ಅಂತ ನೀವು ತಿಳ್ಕೊಂಡಿದ್ರಿ. ಹೋಗುವ ಸಾಧ್ಯವಿಲ್ಲಂತೂ ಅಲ್ಲಿಗೆ ಆಗೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿಮ್ಮ ಕಲ್ಪನೆ ಅದ. ಭಾಳ ಜನ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅವ್ರು ಗಾಡಿ ಎತ್ತದಂತ, ನಮ್ಗೆ ಗಾಡಿ ಎತ್ತದ ಅಂತ ಹೇಳ್ತಾರೆ. ಇನ್ನು ಹೋಗೋದು ಸಾಧ್ಯ ಇಲ್ಲ. ಅವರು ಬದುಕಬೇಕು ಇಲ್ಲ ಸಾಯಬೇಕು ಅನ್ನೋ ಪರಿಸ್ಥಿತಿ ಇವತ್ತದ ರೈತರು. ಏನು ಬರ್ತದೆ ರೀ 3500